ಹರೇ ಕೃಷ್ಣ. ಎಲ್ರಿಗೂ ಆದರದ ಸ್ವಾಗತ. ಇವತ್ತು ನಾವು ಏಕಾದಶಿಯ ವಿಶೇಷತೆ, ಏಕಾದಶಿಯ ಮಹಾತ್ಮೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಏಕಾದಶಿ ಪ್ರತಿ ತಿಂಗಳಿನಲ್ಲಿ, ಅಂದರೆ ಪ್ರತಿ ಮಾಸದಲ್ಲಿ 2 ಬಾರಿ ಬರುತ್ತೆ. 11ನೇ ದಿನ ಶುಕ್ಲ ಪಕ್ಷದಲ್ಲಿ 11ನೇ ದಿನ ಹಾಗೂ ಕೃಷ್ಣ ಪಕ್ಷದಲ್ಲಿ 11ನೇ ದಿನ. ಅದಕ್ಕೆ ಏಕಾದಶಿ ಅಂತ ಹೆಸರು. ಈ ಏಕಾದಶಿಯ ಮಹಾತ್ಮೆಯನ್ನು ನಾವು ಪದ್ಮಪುರಾಣದಿಂದ ತಿಳಿಯೋಣ. ಪದ್ಮಪುರಾಣದಲ್ಲಿ 14ನೇ ಅಧ್ಯಾಯದಲ್ಲಿ ಶ್ರೀಲ ವೇದವ್ಯಾಸರು ಹಾಗೂ ಜೈಮಿನಿ ಋಷಿಗಳ ಮಧ್ಯೆ ನಡೆಯುವಂಥ ಚರ್ಚೆ. ಅದರಲ್ಲಿ ಜೈಮಿನಿ ಋಷಿಗಳು ತಮ್ಮ ಗುರುಗಳಾದ ವೇದವ್ಯಾಸರಿಗೆ, ಓ ಗುರುದೇವರೇ, ನೀವು ಮುಂಚೆ ನನಗೆ ಗಂಗೆಯ ಚರಿತ್ರೆ ಹಾಗೂ ವಿಷ್ಣುವಿನ ಪೂಜೆಯ ಮಹತ್ವ ಹಾಗೂ ಅನ್ನದಾನದ ಮಹತ್ವ, ಜಲದಾನದ ಮಹತ್ವ ಹಾಗೂ ಬ್ರಾಹ್ಮಣರ ಪಾದವನ್ನು ತೊಳೆದ ನೀರನ್ನು ಸೇವನೆ ಮಾಡೋದರ ಮಹಾತ್ಮೆ ಇದ್ರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ದೀರಾ. ಇವಾಗ ನನಗೆ ಏಕಾದಶಿಯ ಮಹಾತ್ಮೆ ಹಾಗೂ ಏಕಾದಶಿಯಲ್ಲಿ ಉಪವಾಸ ಮಾಡುವಂತಹ ಮಹಾತ್ಮೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿಕೊಂಡಾಗ ವೇದವ್ಯಾಸರು ತುಂಬ ಸಂತುಷ್ಟರಾಗಿ ಅವರಿಗೆ ಈ ಸಂಗತಿಯನ್ನು ವಿವರಿಸ್ತಾರೆ. ಅವ್ರು ಹೇಳ್ತಾರೆ, ಓ ಜೈಮಿನಿ ಋಷಿ, ಏಕಾದಶಿಯ ಮಹಾತ್ಮೆ ಕೇವಲ ನಾರಾಯಣನಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆದರೂ ನನ್ನ ಪ್ರಯತ್ನ ಮಾಡಿ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಮುಂಚೆ ಜಗತ್ತಿನ ಸೃಷ್ಟಿಯಾದಾಗ ದೇವರು ಚರಾಚರ ವಸ್ತುಗಳು, ಅಂದರೆ ಜೀವಿಗಳು ಹಾಗೂ ಅಚರವಾದಂತಹ ವಸ್ತುಗಳು, ಇವುಗಳನ್ನು ಸೃಷ್ಟಿ ಮಾಡ್ತಾರೆ. ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ಮೇಲೆ ದುಷ್ಟ ಮನುಷ್ಯರನ್ನು ಶಿಕ್ಷೆ ಮಾಡೋದಕ್ಕೋಸ್ಕರ ಅಂತಾನೆ ಪಾಪ ಪುರುಷನನ್ನು ಸೃಷ್ಟಿ ಮಾಡ್ತಾರೆ. ಆ ಪಾಪ ಪುರುಷನ ಬೇರೆ ಬೇರೆ ಅಂಗಗಳು ಒಂದೊಂದು ಪಾಪದ ಸಂಕೇತವಾಗಿರುತ್ತೆ. ಉದಾಹರಣೆಗೆ, ಅವನ ತಲೆ ಒಬ್ಬ ಬ್ರಾಹ್ಮಣನ ಹತ್ಯೆ ಮಾಡಿದ ಪಾಪಕ್ಕೆ ಸಂಕೇತ. ಅವನ 2 ಕಣ್ಣುಗಳು ಮದ್ಯ ಸೇವನೆ ಹಾಗೂ ಮಾದಕ ವಸ್ತುಗಳ ಸೇವನೆಯ ಸಂಕೇತ. ಅವನ ಬಾಯಿ ಚಿನ್ನವನ್ನು ಕದ್ದ ಪಾಪದ ಪ್ರತೀಕ. ಹಾಗೂ ಅವನ ಕಿವಿಗಳು ತನ್ನ ಗುರುವಿನ ಪತ್ನಿ ಜೊತೆ ಸಂಗ ಮಾಡಿದ್ದರ ಪಾಪದ ಸಂಕೇತ. ಹಾಗೂ ಅವನ ಮೂಗು ತನ್ನ ಸ್ವಂತ ಪತ್ನಿಯ ಕೊಂದ ಪಾಪದ ಸಂಕೇತ. ಅವನ ಕೈಗಳು ಒಂದು ಗೋವಿನ ಹತ್ಯೆ ಮಾಡಿದ ಪಾಪದ ಸಂಕೇತ. ಅವನ ಕುತ್ತಿಗೆ ಇನ್ನೊಬ್ಬರ ಹಣವನ್ನು ದೋಚಿದಾಗ ಮಾಡುವ ಪಾಪದ ಸಂಕೇತ. ಅವನ ಎದೆ ಭ್ರೂಣ ಹತ್ಯೆ, ಅಬಾರ್ಷನ್ ಅಂತ ಹೇಳ್ತೀವಲ್ಲ, ಅದರ ಪಾಪದ ಸಂಕೇತ. ಹಾಗೂ ಅವನ ಎದೆಯ ಕೆಳಭಾಗ ಇನ್ನೊಬ್ಬರ ಪರಪುರುಷರ ಪತ್ನಿ, ಅಂದರೆ ಪರಸ್ತ್ರೀಯ ಸಂಪರ್ಕ, ಪರಸ್ತ್ರೀಯ ಸಂಗ ಮಾಡಿದ ಪಾಪದ ಸಂಕೇತ. ಹಾಗೂ ಅವನ ಹೊಟ್ಟೆ ತನ್ನ ಬಂಧು ಬಾಂಧವರನ್ನು ಕೊಂದ ಪಾಪದ ಸಂಕೇತ. ಅವನ ಹೊಕ್ಕಳು ಯಾರು ತನ್ನನ್ನು ಆಶ್ರಯ ಮಾಡಿರ್ತಾರೋ ಅವರನ್ನು ಕೊಂದ ಪಾಪದ ಸಂಕೇತ. ಹಾಗೂ ಅವನ ಸೊಂಟ, ನಡು ಪ್ರದೇಶ ತನ್ನನ್ನೇ ತಾನು ಹೊಗಳಿಕೊಳ್ಳುವುದರಿಂದ ಆಗುವಂತಹ ಪಾಪದ ಸಂಕೇತ. ಹಾಗೂ ಅವನ ತೊಡೆ, ಪಾಪಪುರುಷನ ತೊಡೆ ಗುರುನಿಂದೆ ಮಾಡಿದ ಪಾಪದ ಸಂಕೇತ. ಹಾಗೂ ಅವನ ಗುಪ್ತಾಂಗ ತನ್ನ ಸ್ವಂತ ಮಗಳನ್ನು ಹಣಕ್ಕೋಸ್ಕರ ಮಾರಿದಾಗ ಆಗುವ ಪಾಪದ ಸಂಕೇತ. ಹಾಗೂ ಆ ಪಾಪಪುರುಷನ ಹಿಂಭಾಗ ಯಾರೋ ತಮಗೆ ವಿಶ್ವಾಸದಿಂದ ಗುಟ್ಟನ್ನು ಹೇಳಿದ್ದನ್ನು ರಟ್ಟು ಮಾಡಿದಾಗ ಆಗತ್ತಲ್ಲ ಪಾಪ, ಆ ಪಾಪದ ಸಂಕೇತ. ಹಾಗೂ ಅವನ ಕಾಲುಗಳು ತನ್ನ ಸ್ವಂತ ತಂದೆಯನ್ನು ಕೊಂದ ಪಾಪದ ಸಂಕೇತ. ಹಾಗೂ ಅವನ ಬೇರೆ ಹಲವಾರು ಕೂದಲುಗಳಿದೆಯಾ ನೋಡಿ, ಆ ಕೂದಲುಗಳು ಬೇರೆ 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 ಪಾಪಗಳ ಸಂಕೇತ. ಈ ರೀತಿಯಾಗಿ ಈ ಪಾಪ ಪುರುಷನನ್ನು ಸೃಷ್ಟಿ ಮಾಡಲಾಯಿತು. ಪಾಪ ಪುರುಷನ ಮೈಬಣ್ಣ ಕಪ್ಪಾಗಿತ್ತು ಹಾಗೂ ಅವನ ಕಣ್ಣು ಹಳದಿಯಾಗಿತ್ತು ಹಾಗೂ
ಜೀವಿಗಳ ಮೇಲೆ ಅತ್ಯಂತ ಕ್ರೂರವಾದ ಶಿಕ್ಷೆಗಳನ್ನು ನೀಡ್ತಾ ಇದ್ದ. ಭಗವಂತ ಈ ಪಾಪಪುರುಷನನ್ನು ನೋಡಿದ ನಂತರ ಅವರಲ್ಲಿ ಈ ರೀತಿ ಆಲೋಚನೆ ಉಂಟಾಯಿತು, ಈ ಪಾಪಪುರುಷನ ಸೃಷ್ಟಿ ಮಾಡಿದೆ, ಹಾಗೂ ಇವನನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಇನ್ನೊಬ್ಬನನ್ನು ಸೃಷ್ಟಿ ಮಾಡಬೇಕು ಅಂತ ಭಗವಂತ ಯೋಚನೆ ಮಾಡಿ ಯಮರಾಜನನ್ನು ಸೃಷ್ಟಿ ಮಾಡಿ ಆ ಯಮರಾಜನಿಗೆ ಈ ಯಾರು ಪಾಪ ಮಾಡ್ತಾರೋ ಅವರನ್ನು ಬೇರೆ ಬೇರೆ ನರಕಗಳಿಗೆ ಕಳಿಸುವಂತಹ ಅಧಿಕಾರವನ್ನು ಕೊಟ್ಟ. ಇದೆಲ್ಲ ಮಾಡಿದ ನಂತರ ಭಗವಂತ ಕೆಲ ಕಾಲದ ನಂತರ ಯಮರಾಜನ ಆಸ್ಥಾನಕ್ಕೆ ಬಂದ. ಆಗ ಪರಮಾತ್ಮನ ಶುದ್ಧ ಭಕ್ತನಾದ ಯಮರಾಜ ಭಗವಂತನ ಪಾದವನ್ನು ತೊಳೆದು ಅವನನ್ನು ಒಂದು ಒಳ್ಳೆಯ ಆಸನದ ಮೇಲೆ ಕುಳ್ಳಿರಿಸಿದ. ಆಗ ಭಗವಂತನಿಗೆ ತುಂಬ ಕರ್ಕಶವಾದಂತಹ ಅಳುವಿನ ಬಹಳಷ್ಟು ಸದ್ದುಗಳು, ಅಂದರೆ ಜನರು ಅಳ್ತಾರಲ್ಲ ಆ ರೀತಿಯಾಗಿ ಬಹಳ ಜೋರಾಗಿ ಅಳುವಂತಹ ಸದ್ದು ಕೇಳಿಸ್ತು ದಕ್ಷಿಣದ ದಿಕ್ಕಿನಿಂದ. ಆದ್ದರಿಂದ ಭಗವಂತ ಯಮರಾಜನ ಕೇಳಿದ, ಎಲ್ಲಿಂದ ಬರ್ತಾ ಇದೆಯಪ್ಪ ಈ ರೀತಿಯಾಗ ಜೋರಾಗಿ ಅಳು ಅಂತ ಕೇಳಿದಾಗ ಯಮರಾಜ ಹೇಳ್ತಾನೆ, ಓ ಭಗವಂತ, ಬೇರೆ ಬೇರೆ ಜೀವಿಗಳು ತುಂಬ ಪಾಪಗಳನ್ನು ಮಾಡಿ ಆ ಪಾಪಗಳನ್ನು ಈ ನರಕಗಳಲ್ಲಿ ಅನುಭವಿಸ್ತಾ ಇದ್ದಾರೆ, ಬಂದು ನೋಡು ಅಂತ ಕೇಳ್ತಾರೆ. ಅದನ್ನು ಕೇಳಿದ ನಂತರ ಭಗವಂತ ವಿಷ್ಣು ದಕ್ಷಿಣದ ದಿಕ್ಕಿಗೆ ಹೋಗಿ ಅಲ್ಲಿರೋ ಜೀವಿಗಳ ನರಕ ಯಾತನೆ ನೋಡಿದ ನಂತರ ಆ ಜೀವಿಗಳು ಇನ್ನೂ ಘೋರವಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ಭಗವಂತನ ಹೃದಯದಲ್ಲಿ ಕೃಪೆ ತುಂಬಿಕೊಳ್ಳುತ್ತೆ. ಭಗವಂತ ತನ್ನಿಂದ ತಾನು ಯೋಚನೆ ಮಾಡ್ತಾನೆ, ನಾನು ಇವನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ, ಆದ್ದರಿಂದ ಒಂದು ರೀತಿಯಲ್ಲಿ ಇವರ ದುಃಖಕ್ಕೆ ನಾನೇ ಕಾರಣ ಆಗಿಬಿಟ್ಟಿದ್ದೇನೆ. ಹೇಗಾದರೂ ಮಾಡಿ ಇವರನ್ನು ದುಃಖದಿಂದ ಮೋಚನೆ ಮಾಡಬೇಕು ಅಂತ ಭಗವಂತ ಯೋಚನೆ ಮಾಡ್ತಾ ಇದ್ದಾಗಲೇ ಹಠಾತ್ತಾಗಿ ಅವನ ದೇಹದಿಂದಲೇ ಏಕಾದಶಿಯ ಆವಿರ್ಭಾವ ಆಯಿತು. ಆದ್ದರಿಂದ ಏಕಾದಶಿ ಭಗವಂತನ ಒಂದು ಸ್ವರೂಪವೇ ಆಯಿತು. ಹಾಗೂ ಏಕಾದಶಿಯನ್ನು ಯಾರು ಪಾಲನೆ ಮಾಡಲಿಕ್ಕೆ ಶುರು ಮಾಡ್ತಾರೋ ಅವರೆಲ್ಲ ತತ್ಕ್ಷಣವೇ ವೈಕುಂಠ ಯಾತ್ರೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಹಾಗೂ ನರಕದಿಂದ ಮುಕ್ತಿ ಹೊಂದಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಜನರೆಲ್ಲ ಏಕಾದಶಿ ವ್ರತವನ್ನು ಮಾಡ್ತಾ 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 ವೈಕುಂಠ ಯಾತ್ರೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಪಾಪ ಪುರುಷನಿಗೆ ತುಂಬ ದುಃಖವಾಗುತ್ತೆ. ಅವನು ಹೇಳ್ತಾನೆ, ಓ ಭಗವಂತ, ನೀನು ನನಗೊಂದು ಕೆಲಸ ಕೊಟ್ಟೆ, ಪಾಪಿ ಜೀವಿಗಳನ್ನು ಶಿಕ್ಷೆ ಮಾಡುವಂತಹ ಕೆಲಸ. ಆದರೆ ಎಲ್ಲ ಜೀವಿಗಳು ಏಕಾದಶಿಯನ್ನು ಆಶ್ರಯಿಸಿ ಏಕಾದಶಿ ವ್ರತವನ್ನು ಪಾಲನೆ ಮಾಡಿ ಎಲ್ಲ ವೈಕುಂಠ ಯಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೂ ಉಳಿದೇ ಇಲ್ಲ, ಯಾರಿಗೆ ಶಿಕ್ಷೆ ಕೊಡಲಿ ನಾನು? ನನ್ನ ಕೆಲಸ ಆಗ್ತಾ ಇಲ್ವಲ್ಲ ಭಗವಂತ, ಏನಾದರೂ ಮಾಡಪ್ಪ ಅಂತ ಪಾಪಪುರುಷ ಕೇಳಿದಾಗ ಭಗವಂತ ಹೇಳ್ತಾನೆ, ಓಹೋ ಪಾಪಪುರುಷ, ನೀನು ಇಷ್ಟೆಲ್ಲ ಶೋಕ ಪಡಬೇಕಾಗಿಲ್ಲ. ಯಾರು ಏಕಾದಶಿಯ ದಿನ ದವಸ ಧಾನ್ಯಗಳು ಅಂದರೆ ಅಕ್ಕಿ, ಗೋಧಿ ಅಥವಾ ಬೇರೆ ಬೇಳೆಗಳನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಲ್ಲಿ ನೀನು ಆಶ್ರಯ ಪಡಿ, ಅಂದರೆ ಅವರು ಪಾಪಿಷ್ಠರಾಗ್ತಾರೆ, ಅವರನ್ನು ನೀನು ಶಿಕ್ಷೆ ಮಾಡು. ಈ ರೀತಿಯಾಗಿ ಭಗವಂತ ಪಾಪಪುರುಷನಿಗೆ ಆದೇಶ ಕೊಟ್ಟು ಅವನು ಅಂತರ್ಧಾನನಾದ. ಹೀಗೆ ಯಾರ್ಯಾರು ಏಕಾದಶಿ ಮಾಡ್ತಾರೋ ನಿಷ್ಠೆಯಿಂದ ಅವರೆಲ್ಲ ವೈಕುಂಠ ವಾಸ ಮಾಡಿದರು. ಯಾರು ಏಕಾದಶಿ ದಿನ ಅನ್ನ, ಗೋಧಿ ಅಥವಾ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು, ದವಸ ಧಾನ್ಯಗಳನ್ನು ಮುಖ್ಯವಾಗಿ ಸ್ವೀಕಾರ ಮಾಡ್ತಾರೋ ಅವರಿಗೆ ಪಾಪ ಪುರುಷನ ಅಂಟು, ಅಂದರೆ ಪಾಪಗಳು ತಟ್ಟುತ್ತೆ. ಆದ್ದರಿಂದ ಅವರು ಪಾಪಿಷ್ಠರಾಗಿ ನರಕ ಯಾತನೆ ಮಾಡ್ತಾರೆ. ಸೊ ಆದ್ದರಿಂದ ಯಾರೇ ವ್ಯಕ್ತಿಯಾಗಲಿ ಏಕಾದಶಿಯ ದಿನದಂದು ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ, ಯಾರೇ ಆಗಲಿ ಏಕಾದಶಿ ದಿನ
ನಿಷ್ಠೆಯಿಂದ ಏಕಾದಶಿ ವ್ರತ ಮಾಡ್ತಾ ಹರಿನಾಮ ಸ್ಮರಣೆ ಮಾಡಬೇಕು. ಏಕಾದಶಿ ವ್ರತ ಮಾಡೋದ್ರಿಂದ ಕೇವಲ ಒಬ್ಬ ಮನುಷ್ಯನ ಪಾಪಕರ್ಮಗಳು ಮಾತ್ರ ಕಮ್ಮಿ ಆಗೋದಿಲ್ಲ. ಏಕಾದಶಿ ವ್ರತ ಮಾಡ್ತಾ ಮಾಡ್ತಾ ಭಗವಂತನ ಭಕ್ತಿಯ ಜಾಗೃತಿ ಆಗುತ್ತೆ. ಆದ್ದರಿಂದ ಏಕಾದಶಿಗೆ ಭಕ್ತಿ ಜನನಿ ಅಂತಲೂ ಕರೀತಾರೆ. ಒಟ್ಟು 12 ಮಾಸಗಳಲ್ಲಿ ಪ್ರತಿ ಮಾಸದಲ್ಲಿ 2 ಏಕಾದಶಿಯ ರೂಪದಲ್ಲಿ 24 ಏಕಾದಶಿಗಳಿದೆ. ಅವು ಯಾವುವು ಅಂದರೆ ಉತ್ಪನ್ನ ಏಕಾದಶಿ, ಮೋಕ್ಷದ ಏಕಾದಶಿ, ಸಫಲ ಏಕಾದಶಿ, ಪುತ್ರದ ಏಕಾದಶಿ, ಶಕ್ತಿಲ ಏಕಾದಶಿ, ಜಯ ಏಕಾದಶಿ, ವಿಜಯ ಏಕಾದಶಿ, ಆಮಲಕಿ ಏಕಾದಶಿ, ಪಾಪಮೋಚನಿ ಏಕಾದಶಿ, ಕಾಮದ ಏಕಾದಶಿ, ವರುಧಿನಿ ಏಕಾದಶಿ, ಮೋಹಿನಿ ಏಕಾದಶಿ, ಅಪರ ಏಕಾದಶಿ, ನಿರ್ಜಲ ಏಕಾದಶಿ, ಯೋಗಿನಿ ಏಕಾದಶಿ, ದೇವಶಯನಿ ಏಕಾದಶಿ, ಕಾಮಿಕ ಏಕಾದಶಿ, ಪುತ್ರದ ಏಕಾದಶಿ, ಅಜ ಏಕಾದಶಿ, ಪರಿವರ್ತಿನಿ ಏಕಾದಶಿ, ಇಂದಿರಾ ಏಕಾದಶಿ, ಪಾಪಾಂಕುಶ ಏಕಾದಶಿ, ರಾಮ ಏಕಾದಶಿ, ಹರಿಬೋಧಿನಿ ಅಥವಾ ದೇವೋತ್ಥನಿ ಏಕಾದಶಿ, ಹಾಗೂ ಅಧಿಕ ಮಾಸ ಬಂದಾಗ ಇನ್ನೆರಡು ಪದ್ಮಿನಿ ಏಕಾದಶಿ ಹಾಗೂ ಪರಮ ಏಕಾದಶಿ. ಈ ರೀತಿಯ ಒಟ್ಟು 24+2 26 ಏಕಾದಶಿ ವ್ರತಗಳಿದೆ. ಈ 26 ಏಕಾದಶಿ ವ್ರತಗಳನ್ನು ನಿಷ್ಠೆಯಿಂದ ಪಾಲನೆ ಮಾಡಿದ್ದೇ ಆಗಲಿ ಹರಿಭಕ್ತಿ ಶೀಘ್ರವಾಗಿ ಜಾಗೃತಿಯಾಗುತ್ತೆ. ಕೆಲ ಕಾಲ ಮರೆತೋ ಅಥವಾ ಬೇರೆ ಕಾರಣಗಳಿಂದ ನಾವು ಏಕಾದಶಿ ದಿನ ವ್ರತ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಮಾರನೇ ದಿನವಾದ ದ್ವಾದಶಿಯಂದು ಏಕಾದಶಿ ವ್ರತ ಮಾಡಿ ತ್ರಯೋದಶಿ ದಿನದಂದು ಪಾರಣೆ ಮಾಡಲಿಕ್ಕೂ ಅವಕಾಶ ಇದೆ. ಹಾಗೂ ಸಂದರ್ಭಾನುಸಾರ ಕೆಲವು ಸರಿ ಏಕಾದಶಿ ಮಾಡಲಿಕ್ಕೆ ಆಗೋದಿಲ್ವಾ, ವರ್ಷದಲ್ಲಿ ಒಮ್ಮೆ ಬರುವಂತಹ ನಿರ್ಜಲ ಏಕಾದಶಿ ದಿನದಂದು ನಾವು ಸಂಪೂರ್ಣವಾಗಿ ಜಲವನ್ನು ಸಹ ಬಿಟ್ಟು ಏಕಾದಶಿ ಮಾಡಿದ್ದೇ ಆದಲ್ಲಿ ಉಳಿದ 23 ಏಕಾದಶಿಗಳು ಮಾಡಿದಂತಹ ಫಲ ಪ್ರಾಪ್ತಿಯಾಗುತ್ತೆ. ಆ ನಿರ್ಜಲ ಏಕಾದಶಿಯ ಒಂದು ಕಥೆ ಏನಂತಂದರೆ, ಭೀಮ ಅವನಿಗೆ ವೃಕೋದರ ಅಂತ ಹೆಸರು. ಅವನಿಗೆ ಜಠರಾಗ್ನಿ ಬಹಳ ತೀಕ್ಷ್ಣವಾಗಿತ್ತು. ಅವನಿಗೆ ಉಪವಾಸ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಕೃಷ್ಣನ ಆಶ್ರಯ ಮಾಡಿ ಬೇಡ್ಕೊಂಡ, ಈ ರೀತಿ ನನಗೆ ಏಕಾದಶಿ ಮಾಡೋಕ್ಕಾಗ್ತಾ ಇಲ್ಲ, ದಾರಿ ತೋರಿಸು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೀನು 23 ಏಕಾದಶಿ ಮಾಡದೇ ಇದ್ರೂ ಆಯಿತು, ಆದರೆ ಒಂದು ನಿರ್ಜಲ ಏಕಾದಶಿ ನಿಷ್ಠೆಯಿಂದ ಮಾಡು, ಇಷ್ಟು ಮಾಡು, ನಿನಗೆ ಬಾಕಿ 23 ಏಕಾದಶಿಗಳ ಫಲ ಸಿಗುತ್ತೆ ಅಂತ ಭಗವಂತ ಅವನಿಗೆ ಅನುಕಂಪದಿಂದ ಆದೇಶವನ್ನು ಕೊಟ್ಟ. ಆದ್ದರಿಂದ ಆ ನಿರ್ಜಲ ಏಕಾದಶಿಯನ್ನು ನಿಷ್ಠೆಯಿಂದ ಮಾಡಿದರೆ ಅಪ್ಪಿತಪ್ಪಿ ನಾವು ಯಾವುದನ್ನು ಏಕಾದಶಿ ಬಿಟ್ಟಿದರೆ ಅದರ ಒಂದು ದೋಷ ತಗಲೋದಿಲ್ಲ ಹಾಗೂ ನಮಗೆ ಫಲ ಪ್ರಾಪ್ತಿಯಾಗುತ್ತೆ. ಹಾಗೂ ಚೈತನ್ಯ ಚರಿತಾಮೃತ ಆದಿಲೀಲೆಯಲ್ಲಿ ನಾವು ನೋಡ್ತೇವೆ, ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯನ್ನು ಬೇಡ್ಕೋತಾರೆ, ಅವರ ಕಾಲಿಗೆ ಬಿದ್ದು ಬೇಡ್ಕೋತಾರೆ. ಸಣ್ಣ ಪ್ರಾಯದವರಾಗಿದ್ದರು. ಆಗ ಅಮ್ಮ ಕೇಳ್ತಾರೆ, ಏನಪ್ಪ ಬೇಕು ನಿನಗೆ, ಕೊಡ್ತೀನಿ ಅಂತ ಕೇಳಿದಾಗ ಮಹಾಪ್ರಭುಗಳು ಹೇಳ್ತಾರೆ, ನನಗೆ ನೀನು ಒಂದು ಕೊಡಮ್ಮ, ಏಕಾದಶಿ ದಿನ ಅನ್ನ ತಿನ್ನಬೇಡಮ್ಮ ಅಂತ ಅವ್ರು ಕೇಳ್ಕೋತಾರೆ. ಆ ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೃಷ್ಣ ಭಕ್ತರು ಕೇವಲ ವಿಷ್ಣು ಪ್ರಸಾದ ತಿಂತೇವೆ, ಕೇವಲ ಕೃಷ್ಣ ಪ್ರಸಾದ ಸ್ವೀಕಾರ ಮಾಡ್ತೀವಿ. ಆ ಕೃಷ್ಣ ಪ್ರಸಾದದಲ್ಲಿ ದವಸ ಇದ್ದರೆ ಏಕಾದಶಿ ದಿನ ಆ ದವಸ ಧಾನ್ಯ ಇರುವಂಥ ಕೃಷ್ಣ ಪ್ರಸಾದವನ್ನು ಸಹಿತ ನಾವು ತಿನ್ನೋದಿಲ್ಲ, ಅದನ್ನು ಮಾರನೇ ದಿನ ಇಟ್ಟು ಸಾಧ್ಯವಾದರೆ ತಿಂತೇವೆ. ಈ ರೀತಿಯಾಗಿ ಏಕಾದಶಿ ವ್ರತವನ್ನು ಪ್ರತಿಯೊಬ್ಬರೂ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಮಾಡಲೇಬೇಕು ಅನ್ನೋದು ಒಂದು ನಮ್ಮ ಉದ್ಧಾರಕ್ಕೆ ಏಳಿಗೆಗೋಸ್ಕರ ಆದಂತಹ ನಿಯಮ. ಮುಖ್ಯವಾಗಿ ಈಗ ನಾವು ವೈಕುಂಠ ಏಕಾದಶಿಯ ಮಹಿಮೆ ಬಗ್ಗೆ ಚರ್ಚೆ ಮಾಡೋಣ. ವೈಕುಂಠ ಏಕಾದಶಿಗೆ ಇರುವಂತಹ ಹೆಸರು ಪುತ್ರದ ಏಕಾದಶಿ. ಭವಿಷ್ಯೋತ್ತರ ಪುರಾಣದಲ್ಲಿ ಈ ಕಥೆ ಉಲ್ಲೇಖವಾಗಿದೆ. ಮಹಾರಾಜರ್ಷಿಗಳಾದ ಯುಧಿಷ್ಠಿರ ಮಹಾರಾಜರು ಭಗವಂತನನ್ನು ಕೇಳ್ಕೋತಾರೆ, ನೀನು ಬೇರೆ ಬೇರೆ ಏಕಾದಶಿಗಳ ವ್ರತದ ಪಾಲನೆ ಮಾಡೋದ್ರಿಂದ ಸಿಗುವಂತಹ ಲಾಭವನ್ನು ವಿವರಿಸಿದೆಯಾ, ಈಗ ನನಗೆ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪುತ್ರದ ಏಕಾದಶಿಯ ಬಗ್ಗೆ ನನಗೆ ತಿಳಿಸ್ಕೊಡ್ತೀಯಾ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ನಾನು ಈ ಭೂಲೋಕದ ಸಮಸ್ತ ಜನಾಂಗಕ್ಕೆ ಶುಭವನ್ನು ತರುವಂತಹ ಈ ಪೌಷ ಶುಕ್ಲ ಏಕಾದಶಿಯ ಬಗ್ಗೆ ವಿವರವಾಗಿ ಹೇಳ್ತೇನೆ, ದಯವಿಟ್ಟು ಕೇಳು. ಈ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೆಸರಿರ್ತಾರೆ. ಯಾರು ಈ ಏಕಾದಶಿಯನ್ನು ಪಾಲನೆ ಮಾಡ್ತಾರೆ ಅವರ ಪಾಪವೆಲ್ಲ ನಾಶವಾಗಿ ಅವರು ವೈಕುಂಠಕ್ಕೆ ಪ್ರಯಾಣ ಮಾಡ್ತಾರೆ. ಇಷ್ಟು ಹೇಳ್ತಾ ಭಗವಂತ ಪುತ್ರದ ಏಕಾದಶಿಯ ಕಥೆಯನ್ನು ತಿಳಿಸೋಕ್ಕೆ ಶುರು ಮಾಡ್ತಾನೆ. ಒಂದೊಂದು ಕಾಲದಲ್ಲಿ ಒಂದು ರಾಜ್ಯ ಇರುತ್ತೆ, ಅದರ ಹೆಸರು ಭದ್ರಾವತಿ. ಅದರ ರಾಜ ಸುಕೇತುಮಾನ್ ಅಂತ, ಅವನ ಹೆಂಡತಿ ಶೈಬ್ಯ. ಇವರೆಲ್ಲ ಬಹಳಷ್ಟು ಧರ್ಮಿಷ್ಠರಾಗಿದ್ದು ಸಹಿತ ಈ ರಾಜಾರಾಣಿಗೆ ಮಕ್ಕಳಾಗಿರಲಿಲ್ಲ. ಆದ್ದರಿಂದ ಮುಂದೆ ಭವಿಷ್ಯದಲ್ಲಿ
ನಮ್ಮ ರಾಜ್ಯವನ್ನು ಯಾರು ಆಳ್ತಾರೆ ಅಂತ ಬಹಳ ಚಿಂತಾಕ್ರಾಂತರಾಗಿದ್ದರು. ಹಾಗೂ ಮಗ ಇಲ್ಲದೇ ಇದ್ದರೆ ಮುಂದೆ ತರ್ಪಣ ಆಗಲಿ ಪಿಂಡ ಪ್ರದಾನ ಆಗಲಿ ಮಾಡೋದಿಲ್ಲ. ಆದ್ದರಿಂದ ನಮ್ಮ ಭವಿಷ್ಯ ಚೆನ್ನಾಗಿರೋದಿಲ್ಲ ಅಂತ ಬಹಳ ಚಿಂತಾಕ್ರಾಂತರಾಗಿದ್ದರು ರಾಜ ಮತ್ತು ರಾಣಿ. ಕಡೆಗೆ ಅವರಿಗೆ ತಮ್ಮ ಪಿತೃಗಳಿಂದನೂ ತಿಳಿತು. ಯಾಕಂದರೆ ಪಿತೃಗಳಿಗೂ ತುಂಬ ಅಸಮಾಧಾನ ಉಂಟಾಗಿತ್ತು. ಈ ರಾಜಾರಾಣಿಗೆ ಮಕ್ಕಳೇ ಇಲ್ವಲ್ಲ ಹೇಗೆ ಅಂತ ಅವ್ರಿಗೂ ತುಂಬ ದುಃಖವಾಗಿತ್ತು. ಈ ಒಂದು ವಿಚಾರ ಯಾವಾಗ ರಾಜನಿಗೆ ತಿಳಿತೋ ಅವನಿಗೆ ತುಂಬ ಮನಸ್ಸಿಗೆ ಬೇಜಾರಾಗೋಯಿತು. ಅವನು ತುಂಬ ಮನಸ್ಸಲ್ಲಿ ನೊಂದ್ಕೋತಾನೆ. ನಂಗೆ ಮಕ್ಕಳೇ ಇಲ್ಲದೆ ಇದ್ದರೆ ನಾನು ಆದಂಥ ಮದುವೆನೂ ಒಂದು ನಿರುಪಯೋಗಿ ಆಗೋಯ್ತು. ಹಾಗೂ ಅವನು ಅನ್ಕೋತಾನೆ, ಒಬ್ಬ ಸಂಸಾರ ಮಾಡುವಂತಹ ಮನುಷ್ಯನಿಗೆ ಮಕ್ಕಳಿಲ್ಲದೆ ಇದ್ದರೆ ಅವನ ಹೃದಯವೂ ಖಾಲಿ ಖಾಲಿ, ಅವನ ಮನೆಯೂ ಖಾಲಿ ಖಾಲಿ, ಜೀವನ ಬರೀ ದುಃಖ. ಆದ್ದರಿಂದ ತನ್ನ ಪಿತೃಗಳಿಗೆ ಇರುವಂತಹ ಪಿತೃ ಋಣ ತೀರಿಸಬೇಕಾದ್ರೆ ಮಕ್ಕಳಿರಲೇಬೇಕು, ದೇವ ಋಣ ತೀರಿಸಬೇಕಾದ್ರೂ ಮಕ್ಕಳಿರಲೇಬೇಕು. ಇಲ್ಲದೇ ಇದ್ದರೆ ನಮಗೆ ಒಂದು ಸದ್ಗತಿ ಇರೋದಿಲ್ಲ. ಈ ರೀತಿ ಅಂದ್ಕೊಂಡು ತುಂಬ ದುಃಖ ಪಡ್ತಾನೆ. ಕಡೆಗೆ ಒಂದು ದಿನ ಅವನಿಗೆ ಎಷ್ಟು ಬೇಜಾರಾಗಿ ಹೋಗುತ್ತೆ ಅಂದರೆ ಅವನು ಆಸ್ಥಾನವನ್ನು ಬಿಟ್ಟು ತನ್ನ ರಾಜ ಅರಮನೆಯನ್ನೇ ಬಿಟ್ಟು ಹೊರಟೋಗ್ತಾನೆ. ತುಂಬ ದುಃಖದಲ್ಲಿ ತನ್ನ ಕುದುರೆಯನ್ನು ಏರಿ ಕಾಡಿನ ಕಡೆ ಒಬ್ಬನೇ ಹೊರಟೋಗ್ತಾನೆ. ಯಾರಿಗೂ ಗೊತ್ತಾಗಲ್ಲ ವಿಚಾರ. ಆಮೇಲೆ ಕಾಡಲ್ಲಿ ಅವನು ಸುತ್ತಾಡಿ ಬೇರೆ ಬೇರೆ ವಿಧವಾದ ಮರಗಳು ಗಿಡಗಳು ಎಲ್ಲವನ್ನು ನೋಡ್ತಾನೆ. ಆಮೇಲೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಾನೆ. ಆಮೇಲೆ ಅವನಿಗೆ ತುಂಬ ಒಂದು ಬೇಜಾರಾಗ್ಲಿಕ್ಕೆ ಶುರುವಾಗುತ್ತೆ. ಏನಿದು, ನಾನು ಎಂಥ ದೊಡ್ಡ ರಾಜನಾದರೂ ನನಗಿವಾಗ ಕುಡಿಲಿಕ್ಕೆ ನೀರಿಲ್ಲ, ತುಂಬ ಹಸಿವೆ ಆಗ್ತಾಯಿದೆ, ಏನು ಮಾಡೋದು ಅಂತ ಅವನಿಗೆ ತುಂಬ ಬೇಜಾರಾಗುತ್ತೆ. ಈ ರೀತಿ ಬೇಜಾರಾಗ್ತಾ ಅವನು ಮುಂದೆ ಹೋಗ್ತಾ ಇದ್ದಂಗೆ ದೂರದಲ್ಲಿ ಒಂದು ಒಳ್ಳೆ ಕೊಳ ಸಿಗುತ್ತೆ. ಆ ಕೊಳದಲ್ಲಿ ಸುಂದರವಾದ ತಾವರೆಗಳು ಅರಳಿರುತ್ತೆ. ಮಾನಸ ಸರೋವರದಂತಹ ತಾವರೆಯ ಕೊಳ ಆಗಿರುತ್ತೆ ಅದು. ಅದರಲ್ಲಿ ಬಹಳ ವಿಧವಾದ ಬೇರೆ ಬೇರೆ ಮೀನುಗಳು, ಮೊಸಳೆ ಹಾಗೂ ಉತ್ತಮವಾದಂತಹ ಪುಷ್ಪಗಳಿಂದ ತುಂಬಿರುತ್ತೆ. ತುಂಬ ಆಕರ್ಷಣೀಯವಾದಂತಹ ಸ್ಥಳವಾಗಿರುತ್ತೆ. ಅದನ್ನು ನೋಡಿ ರಾಜನಿಗೆ ಅವನ ಬಲಗಣ್ಣು ಮತ್ತು ಬಲಗೈ ಅದರಕ್ಕೆ ಶುರುವಾಗುತ್ತೆ. ಅದು ಶುಭ ಅಂತ ತಿಳ್ಕೊಂಡು ಅವನು ಕಾತರದಿಂದ ನೋಡ್ತಾ ಇರ್ತಾನೆ ಏನು ಮಾಡೋದು ಅಂತ. ಸ್ವಲ್ಪ ದೂರದಲ್ಲೇ ಅವನು ನೋಡ್ತಾನೆ, ಅಲ್ಲಿ ಕೆಲವು ಸಾಧು ಸಂತರು ಇರ್ತಾರೆ. ರಾಜ ಅವ್ರಿಗೆ ನಮಸ್ಕಾರ ಮಾಡಿ ಯಾರು ತಾವು ಅಂತೆಲ್ಲ ವಿಚಾರ ಮಾಡಿದಾಗ ಆ ಸಂತರು ಹೇಳ್ತಾರೆ, ಓ ರಾಜ, ನಿನ್ನಿಂದ ನಮಗೆ ತುಂಬ ಖುಷಿ ಆಯಿತು, ಯಾಕೆಲ್ಲಿ ಬಂದಿದ್ಯಾ ಹೇಳು ಅಂತ ಕೇಳ್ಕೊಂಡಾಗ ರಾಜ ಹೇಳ್ತಾನೆ, ಓ ಮಹಾಸಂತರೇ, ನೀವು ಯಾರು ಹೇಳಿ, ನಿಮ್ಮ ಹೆಸರುಗಳೇನು ಹೇಳಿ, ಮತ್ತು ಈ ಜಾಗದ ಬಗ್ಗೆ ಏನು ಅಂತ ಹೇಳಿ ಅಂತ ಕೇಳ್ಕೊಂಡಾಗ ಆ ಸಂತರು ಹೇಳ್ತಾರೆ, ಓ ರಾಜ, ನಮಗೆ ವಿಶ್ವದೇವರು ಅಂತ ಹೇಳ್ತಾರೆ, ನಾವಿಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಮಾಘ ಮಾಸ ಇನ್ನು 5 ದಿನದಲ್ಲಿ ಬರುತ್ತೆ. ಆದ್ದರಿಂದ ನಾವು ಇವತ್ತಿನ ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಅಂತ ಕೇಳ್ತಾನೆ. ಆಗ ರಾಜ ಹೇಳ್ತಾನೆ, ಓ ಸಂತರೇ, ನಾನು ತುಂಬ ಕಷ್ಟಪಟ್ಟೆ, ಎಷ್ಟೇ ಕಷ್ಟಪಟ್ಟರು ನಂಗೆ ಒಂದು ಮಗು ಆಗಿಲ್ಲ, ಅದರಿಂದ ನಿಮ್ಮ ಆಶೀರ್ವಾದ ಕೊಡಿ ಒಳ್ಳೆ ಮಗ ಆಗೋಕ್ಕೆ ಅಂತ ಕೇಳ್ಕೊಳ್ತಾನೆ. ಆಗ ಸಂತರು ಹೇಳ್ತಾರೆ, ನೋಡಿ, ಪುತ್ರದ ಅನ್ನುವ ಪದದ ಅರ್ಥವೇ ಪುತ್ರದ ಅಂದರೆ ಉತ್ತಮವಾದ ಪುತ್ರನನ್ನು ಕೊಡುವಂಥದ್ದು. ಅದರಿಂದ ದಯವಿಟ್ಟು ಈ ಏಕಾದಶಿಯನ್ನು ನಿಷ್ಠೆಯಿಂದ ಮಾಡು, ಹಾಗೂ ನಾಳೆ ಪಾರಣೆ ಮಾಡು. ಇಷ್ಟು ಮಾಡೋದ್ರಿಂದ ನಿನಗೆ ಉತ್ತಮ ಮಗುವಾಗುತ್ತೆ, ಚಿಂತೆ ಮಾಡಬೇಡ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ರಾಜ ಆ ಸಂತರ ಮಧ್ಯದಲ್ಲಿ ಅವತ್ತಿನ ಏಕಾದಶಿ ಮಾಡಿ ಮಾರನೇ ದಿನ ಪಾರಣೆ, ದ್ವಾದಶಿಯ ಪಾರಣೆ ಮಾಡಿ ತನ್ನ ಆಸ್ಥಾನದ ಕಡೆ ಹೊರಡ್ತಾನೆ. ಆಸ್ಥಾನ ಮುಟ್ಟಿದ ನಂತರವೇ ತನ್ನ ಪತ್ನಿಗೆ ವಿವರವಾಗಿ ಎಲ್ಲ ತಿಳಿಸಿ ಪತ್ನಿಯ ಜೊತೆ ಸಂಗ ಮಾಡಿ ಕೆಲ ದಿನಗಳ ನಂತರ ಉತ್ತಮವಾದ ಮಗುಗೆ ಆ ರಾಜನ ಹೆಂಡತಿ ಶೈಬ್ಯ ಜನ್ಮ ನೀಡ್ತಾಳೆ. ಅವನು ಉತ್ತಮವಾದ ರಾಜಕುಮಾರನಾಗಿ ಪ್ರಜೆಗಳನ್ನು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾನೆ. ಈ ರೀತಿಯಾಗಿ ಆ ಪುತ್ರದ ಏಕಾದಶಿಯನ್ನು ಮಾಡೋದ್ರಿಂದ ಆ ರಾಜನ ಸಮಸ್ತ ಆಸೆ ಆಕಾಂಕ್ಷೆಗಳು ಈಡೇರಿತು. ಕೃಷ್ಣ ಹೇಳ್ತಾನೆ, ಓ ಯುಧಿಷ್ಠಿರ, ಯಾರು ಈ ಏಕಾದಶಿಯನ್ನು ನಿಷ್ಠೆಯಿಂದ ಪಾಲನೆ ಮಾಡ್ತಾರೆ ಅವರು ಖಂಡಿತವಾಗಿ ಉತ್ತಮವಾದ ಪುತ್ರನನ್ನು ಪಡಿತಾರೆ,
ಹಾಗೂ ಅವರ ಮರಣದ ನಂತರ ಅವರು ವೈಕುಂಠವನ್ನು ಪಡಿತಾರೆ. ಇದೇ ಈ ಪುತ್ರದ ಏಕಾದಶಿಯ ಮಹಾತ್ಮೆ. ಹಾಗೂ ಯಾರು ಈ ಪುತ್ರದ ಏಕಾದಶಿಯ ಮಹಾತ್ಮೆಯನ್ನು ಕೇಳ್ತಾರೆ ಅವರಿಗೆ ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಫಲಪ್ರಾಪ್ತಿಯಾಗತ್ತೆ. ಆದ್ದರಿಂದ ನಾನು ಇಡೀ ಸಮಸ್ತ ಮನುಕುಲಕ್ಕೆ ಸಹಾಯವಾಗಲಿ ಅಂತಲೇ ಈ ಕಥೆನ ಹೇಳಿದೆ ಅಂತ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ. ಸೊ ಆದ್ದರಿಂದ ವೈಕುಂಠ ಏಕಾದಶಿ ಬಹಳ ಮಹಿಮೆಯುಳ್ಳದ್ದು. ಹಾಗೂ ವೈಕುಂಠ ಏಕಾದಶಿಯಲ್ಲಿರುವಂಥ ಇನ್ನೊಂದು ಪ್ರತೀತಿ ಏನೆಂದರೆ, ವೈಕುಂಠ ಏಕಾದಶಿಯ ದಿನವೇ ವೈಕುಂಠ ದ್ವಾರವು ತೆರೆಯುತ್ತೆ. ಆದ್ದರಿಂದ ಯಾರು ವೈಕುಂಠ ದ್ವಾರವನ್ನು ಈ ವೈಕುಂಠ ಏಕಾದಶಿಯ ದಿನಂದು ಪ್ರವೇಶ ಮಾಡ್ತಾರೆ ಅವರಿಗೆ ಮತ್ತೆ ಪುನರ್ಜನ್ಮವಿರೋದಿಲ್ಲ, ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾರೆ ಅನ್ನುವಂತಹ ಒಂದು ಬಲವಾದ ನಂಬಿಕೆ ಇರೋದರಿಂದ ಜನರೆಲ್ಲರೂ ದೇವಸ್ಥಾನಗಳಿಗೆ ಹೋಗಿ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡುವಂತಹ ಒಂದು ಪ್ರತೀತಿ ವೈಕುಂಠ ಏಕಾದಶಿಯ ದಿನದಂದು ಇದೆ. ಆದ್ದರಿಂದ ಬನ್ನಿ ಭಕ್ತರೇ, ನಾವೆಲ್ಲ ನಿಷ್ಠೆಯಿಂದ ವೈಕುಂಠ ಏಕಾದಶಿಯನ್ನು ಪಾಲನೆ ಮಾಡಿ ಹರಿನಾಮ ಸ್ಮರಣೆ ಮಾಡಿ ಆಮೇಲೆ ದ್ವಾದಶಿಯ ಪಾಲನೆಯನ್ನು ನಿಷ್ಠೆಯಿಂದ ಮಾಡಿ ಭಗವಂತನ ಪ್ರೀತಿ ಪಾತ್ರರಾಗೋಣ ಅಂತ ಕೇಳ್ಕೊತಾ ಏಕಾದಶಿಯ ಮಹಾತ್ಮೆಯ ಸಣ್ಣ ಚರ್ಚೆಯನ್ನು ಇಲ್ಲಿಗೆ ನಾನು ವಿರಾಮ ಹಾಡ್ತಾ ಇದ್ದೇನೆ. ಧನ್ಯವಾದ. ಹರೇ ಕೃಷ್ಣ. ಇನ್ನು ಹೆಚ್ಚಿನ ಕನ್ನಡ ಪ್ರವಚನಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ISKCON ಕನ್ನಡ.